ಜಿ ಓಕೆನಾ? ಓಕೆ ಸರ್, ಓಕೆ ಸರ್. ಏನು ಸರ್ ಭೇಟಿ ಸರ್? ಇವತ್ತು ಮಠಕ್ಕೆ ಭೇಟಿ ಕೊಟ್ಟಿದ್ದೀರಿ. ಇವತ್ತಿದೊಂದು ತಮ್ಮೂರು ಅಂದರೆ ತುಮಕೂರು ಅಂದರೆ ಕಲ್ಪತರು ಶುಭ ಸೋಮವಾರ ಇವತ್ತು. ಸೊ ನಮ್ಮ ಪರಮ ಪೂಜ್ಯ ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿಗಳಾಗಿರುವ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ದರ್ಶನ ಪಡ್ಕೊಳ್ಳೋದಕ್ಕೆ ನಾನು ಇವತ್ತಿಲ್ಲಿಗೆ ಆಗಮಿಸಿರುವಂಥದ್ದು. ಏನೆಂದರೆ ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಏನು ಕಾಯಕವೇ ಕೈಲಾಸ ಅಂತೇಳಿ ಅಂದು ಬಸವಣ್ಣವ್ರು ಹೇಳಿದರು, ಅದನ್ನು ಅಕ್ಷರಶಃ ಪಾಲಿಸಿ ಇಡೀ ಅವರ ಜೀವನ ಪೂರ್ತಿ ಶತಾಯುಷಿಗಳಾಗಿ ಒಂದು ಕಾಯಕವನ್ನು ಮಾಡಿ ಇವತ್ತು ಯಾವುದೇ ಒಂದು ಸುದ್ದಿ ಮತ್ತು ಪ್ರಚಾರಕ್ಕೋಸ್ಕರ ಸೇವೆ ಮಾಡಿದ್ದೇನೆ. ಇವತ್ತು ತುಂಬ ನಿಶಬ್ದವಾಗಿ ಇಡೀ ಜಗತ್ತೇ ನೋಡುವಂಥ ರೀತಿಯಲ್ಲಿ ಅವರು ಏನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆಯಲ್ಲಿ ನನಗೆ ನನ್ನ 21 ವಯಸ್ಸು, ಅಂದರೆ ಇವತ್ತು ನನಗೆ 55 ವರ್ಷ ವಯಸ್ಸಾಗಿದೆ. ಕಳೆದ 34 ವರ್ಷಗಳಲ್ಲಿ ಈ ಸಿದ್ಧಗಂಗಾ ಮಠಕ್ಕೆ ಸ್ವಾಮಿಗಳ ಚಿಕ್ಕಂದಿನಿಂದ ಕೂಡ ದರ್ಶನ ಪಡ್ಕೊಂಡು ಹೋಗ್ತಾ ಇರುವಂಥ ಒಂದು ಅನುಭವ. ಮತ್ತು ಅವರು ಲಿಂಗೈಕ್ಯರಾದ ಬಂದಿದ್ದೆ. ನಂತರ ಇವತ್ತು ನಾನು ಸಾರ್ವಜನಿಕ ಬದುಕಲ್ಲಿ ಬರಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಾದ್ಮೇಲೆ ಇವತ್ತು ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ವಿಶೇಷವಾಗಿ ಬಂದಿರುವಂಥದ್ದು. ಅದನ್ನು ಸಾರ್ವಜನಿಕ ಬದುಕಲ್ಲಿ ಬರಬೇಕು ಅಂತ ತೀರ್ಮಾನ ತಗೊಂಡೇ ನಾನು ಈಗಾಗಲೇ ಓಡಾಡ್ತಾ ಇದ್ದೀನಿ. ಸೊ ಅದರಲ್ಲಿ ವಿಶೇಷವಾಗಿ ಇವತ್ತು ಶ್ರೀಗಳ ದರ್ಶನ, ಗದ್ದುಗೆ ದರ್ಶನ, ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಸೊ ಯಾವುದೇ ಒಂದು ಕೆಲಸ ನಾವು ಮಾಡಬೇಕು, ಸಾರ್ವಜನಿಕ ಬದುಕಲ್ಲಿ ಹೋಗಬೇಕು ಅಂದಾಗ ಸೊ ಜನರ ಆಶೀರ್ವಾದ, ಅವ್ರ ಪ್ರೀತಿ ಒಂದು ಕಡೆ ಆದರೆ ಇಂಥ ಒಂದು ಇವತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ನಾನು ಮೊಟ್ಟ ಮೊದಲು ಇಲ್ಲಿ ಬರಲಿಕ್ಕೆ ಕಾರಣ ಅಂತಂದರೆ ವಿಶೇಷವಾಗಿ ಅವರು ಪ್ರತಿಯೊಂದು ಬರೀ ಮಾತುಗಳೆಲ್ಲ ಅವರು ಮಾಡಿ ತೋರಿಸಿದ್ದಾರೆ. ಅಂದರೆ ಜಾತಿ ಮತ ಭೇದ ಯಾವುದು ಕೂಡ ಸಂಬಂಧ ಇಲ್ದಂಗೆ ವಿದ್ಯೆಯನ್ನು ಕೊಡೋದಾಗಲಿ, ಇವತ್ತು ದಾಸೋಹ ಆಗಿರ್ಬೋದು, ಎಲ್ಲ ವಿಚಾರಗಳು ಕೂಡ ಎಲ್ಲಿ ಭೇದ ಭಾವ ಇಲ್ದಂಗೆ ಮತ್ತು ಅವ್ರೇನು ಶ್ರಮ ಪಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರನ್ನೇ ನಾನು ಮಾರ್ಗದರ್ಶನದಲ್ಲಿ ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಬಂದಿರೋದು. ನಾನು 25ನೇ ತಾರೀಕು ನಾನು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ನಾನು ಮಾಡ್ತೀನಿ ಅಂತ ಹೇಳಿರೋ ಕಾರಣ ಎಲ್ಲ ವಿಚಾರಗಳನ್ನ ಕೂಡ ನಾನು ಅವತ್ತು ಸವಿವರವಾಗಿ ಮಾಧ್ಯಮದ ಸ್ನೇಹಿತರಿಗೆ ನಾನು ತಿಳಿಸ್ತೀನಿ.